ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಕುರಿತಂತೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಉಡುಪಿ ಪತ್ರಿಕಾ ಭವನದಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ತಿಪಟೂರು ತಾಲೂಕಿನ ಹೊನ್ನಹಳ್ಳಿ ಹೋಬಳಿಯ ಗುಡಿಗೊಂಡನಹಳ್ಳಿ ಗ್ರಾಮದಲ್ಲಿ ಜೆಜೆಎಂ ಓವರ್ ಟ್ಯಾಂಕ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಕುರಿತಂತೆ 1 ದಿನದ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಪರ್ಯಾಯವಾಗಿ ಜುಲೈ 1 ರಿಂದ ಹೊಸ ಯೋಜನೆಯಾದ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಕುರಿತಂತೆ ಮಾಸ್ಟರ್ ಟ್ರೈನರ್ಗಳಾದ ಕುಶಾಲನಗರ ತಾಲೂಕು ಪಂಚಾಯಿತಿ ಸಹ ನಿರ್ದೇಶಕರಾದ ರಾಕೇಶ್, ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮೇಶ್ ರವರ 1 ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಡಾಟಾ ಎಂಟ್ರಿ ಆಪರೇಟರ್ ಸೇರಿದಂತೆ ನರೇಗಾ ತಾಂತ್ರಿಕ ಸಹಾಯಕರುಗಳು ಮತ್ತು ನರೇಗಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಸಂತೋಷ್ ರವರು ಸರ್ವರನ್ನು ಸ್ವಾಗತಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ನಾಪೋಕ್ಲುವಿನ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಬೀಜೋಪಚಾರ ಆಂದೋಲನ ಮತ್ತು ಕೀಟನಾಶಕ ಬಳಕೆ ತರಬೇತಿ ಕಾರ್ಯಾಗಾರ ನಡೆಯಿತು. ನಾಪೊಕ್ಲು ಸಮೀಪದ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದರ ಮೂಲಕ ಹೆಚ್ಚಿನ ಇಳುವರಿ ಪಡೆಯಬೇಕು ಎಂದು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಪ್ರಭಾಕರ್ ಕೆವಿ ಹೇಳಿದರು. ಇಲ್ಲಿನ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಬೀಜೋಪಚಾರ ಆಂದೋಲನ ಮತ್ತು ಸುರಕ್ಷಿತ ಕೀಟನಾಶಕ ಬಳಕೆ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಸಾಯನಿಕ ಗೊಬ್ಬರಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದೆ. ಆದ್ದರಿಂದ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ ಸಾವಯವ ಗೊಬ್ಬರಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಎರೆಹುಳು ಗೊಬ್ಬರವನ್ನು ಗದ್ದೆಗೆ ನೀಡಬೇಕಾಗಿದೆ. ಅವಲಂಬಿತ ಕೃಷಿಯನ್ನು ನಿಲ್ಲಿಸಿ ಸ್ವಾವಲಂಬಿತ ಕೃಷಿಗೆ ಒತ್ತು ನೀಡಬೇಕಾಗಿದೆ ಎಂದರು. ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಪೂರೈಸಲಾಗುತ್ತಿದ್ದು ರೈತರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಭಾರತೀಯ ಸಾಂಬಾರ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ಅಪ್ಪಲಂಗದ ತೋಟಗಾರಿಕೆ ಜೀವಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಹೊನ್ನಪ್ಪ ಹಾಗೂ ಕೃಷಿ ವಿಸ್ತರಣಾ ವಿಜ್ಞಾನಿಗಳಾದ ಡಾಕ್ಟರ್ ಗಾಯತ್ರಿ ಮಾತನಾಡಿ, ಬೆಳೆಗಾರರಿಗೆ ತೋಟಗಾರಿಕಾ ಬೆಳೆಗಳಿಗೆ ತಗಲುವ ಕೀಟ ಬಾಧೆ ಹಾಗೂ ಔಷಧೋಪಚಾರ ಗೊಬ್ಬರದ ಬಳಕೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷಿಕರು ಕುಲ್ಲೇಟಿರ ಅರುಣ್ ಬೇಬಾ ವಹಿಸಿ ಅತಿಥಿಗಳಾಗಿ ಕೃಷಿಕ ಮುಖಟಿರ ಹರೀಶ್ ಉಪಸ್ಥಿತರಿದ್ದು ಗಿಡಕ್ಕೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಾಪೊಕ್ಲು ಹೋಬಳಿ ವ್ಯಾಪ್ತಿಯ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅಡಿಕೆ ತೋಟ ನಾವು ಮಾಡಿರೋದೆಲ್ಲ ಒಂದು ಸ್ವಲ್ಪ ಗದ್ದೆ ಇರ್ತಕ್ಕಂಥ ಜಾಗದಲ್ಲಿ ಆ ಮಣ್ಣಿನ ಫಲವತ್ತತೆ ಈ ಅಡಿಕೆಯ ಫಸಲನ್ನ ಕಾಪಾಡ್ಕೊಳ್ಳೋಕೆ ಆಗೋದಿಲ್ಲ. ತೋಟದಲ್ಲಿ ಕಾಫಿ ಸಪೋರ್ಟ್ ಮಾಡುತ್ತೆ, ಅಡಿಕೆನ ಸಪೋರ್ಟ್ ಮಾಡುತ್ತೆ. ಗದ್ದೆ ಜಾಗದಲ್ಲಿ ಯಾರು ಮಾಡಿರ್ತೀರ ಅವರು ಈ ಒಂದು ಅದರಿಂದ ಉದುರುವಂಥ ಪ್ರಮಾಣ, ಕಾಯಿಗಳು ಸೆಟ್ಟಾದ್ಮೇಲೆ ಉದುರುವಂಥದ್ದು ಮತ್ತು ರೋಗ ಬರುವಂಥ ಪ್ರಮಾಣ, ಕೀಟ ಬರುವಂಥ ಪ್ರಮಾಣ ಜಾಸ್ತಿ ಆಗಿರ್ತಕ್ಕಂಥದ್ದು, ಬೆಳವಣಿಗೆನೇ ಅಷ್ಟಿರೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಿಮಗೆ ನಾನು ಅಲ್ಲೊಂದು ಮೊದಲನೇ ಒಂದು ಬೀಜ ಇಟ್ಟಿದ್ದೀನಿ, ವೆಲ್ವೆಟ್ ಬೀನ್ ಅಂತಾರೆ, ಕೇಳಿದಿರಾ? ವೆಲ್ವೆಟ್ ಬೀನ್, ಅದಕ್ಕೆ ಮಿಕುನಾ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ವೆಲ್ವೆಟ್ ಬೀನ್ ಅಂತ ಹೇಳ್ತೀವಿ. ಸೊ ಅಥವಾ ನುಸುಗುನ್ನಿಕಾಯಿ ಅಂತ ಹೇಳ್ತಾರೆ. ಆ ಬೀಜಗಳನ್ನು ನೀವು 2 ಅಡಿಕೆ ಸಾಲುಗಳ ಮಧ್ಯೆ ಒಂದೊಂದು 3 ಅಡಿ 3 ಅಡಿ 3 ಅಡಿಗೆ ಒಂದೊಂದು 2 ಬೀಜನ ಉಣ್ಕೊಂಡು ಹೋದ್ರೆ ಸೊ ಅದು ಬೆಳೆದು ಎಲ್ಲ ಕಡೆ ಸೊಪ್ಪು ಹರಡ್ಕೊಳ್ಳುತ್ತೆ ತೋಟದಲ್ಲಿ. ಅದು ಹೂವು ಆಗೋ ಹಂತದಲ್ಲಿ ಒಮ್ಮೆ ಕಚರ ಮಾಡಿಸ್ಬಿಟ್ರೆ ಅದರಿಂದ ತರಗೆಲೆಗಳು ಸಾಕಷ್ಟು ಆ ಭೂಮಿಗೆ ಸೇರುತ್ತೆ. ತರಗೆಲೆಗಳು ಭೂಮಿಗೆ ಸೇರಿದವೇನು ಮಣ್ಣಿನ ಫಲವತ್ತತೆ
ಜಾಸ್ತಿ ಆಗುತ್ತೆ. ನ್ಯೂಸ್ ಸಂಗಮಕ ಗಿದ್ದುಗೊಳ ಸದಾನಂದ ನಾಪೊಕ್ಲು. ಬೆಳಗಾವಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಮಾಡಿಸಲು ಸಾರ್ವಜನಿಕರು ಪರದಾಡುತ್ತಿರುವ ದೃಶ್ಯ ಕಂಡುಬಂತು. ಶಿವಮೊಗ್ಗ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹತ್ತಿರ ಇರುವ ಬಡೆಲಡಕು ಗ್ರಾಮದ ದೊಡ್ಡಕೊಲ್ರಹಟ್ಟಿಯ ಕಾಳಮ್ಮ ಇವರ ಮಗನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೂಡ್ಲಿಗಿಯಿಂದ ದಾವಣಗೆರೆ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿ ಕಚೇರಿಗೆ ಸುತ್ತಾಡಿ ಬಂದರೂ ಕೆಲಸವಾಗದೆ ಬೇಸತ್ತು ಹೋದ ಮಹಿಳೆ. ಕೂಡ್ಲಿಗಿ ಆಧಾರ್ ಕಾರ್ಡ್ ಮಾಡಿಸುವ ಕಂಪ್ಯೂಟರ್ ಆಪರೇಟರ್ ಸುಖಸುಮ್ಮನೆ ಸಾರ್ವಜನಿಕರಿಗೆ 3 ತಿಂಗಳಿಂದ 3 ವರ್ಷಗಳ ತನಕ ಅಲೆದಾಡಿಸುತ್ತಾರೆ. ಕೆಲಸವಾಗದೆ ಬೇಸತ್ತು ಮನೆಗೆ ವಾಪಸ್ ಹೋದ ಕಾಳಮ್ಮ ಎಂಬ ಮಹಿಳೆ ನನ್ನ ಮಗನ ಆಧಾರ್ ಕಾರ್ಡ್ ಮಾಡಿಸಲು ಆಗದೆ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು ಮುರಾರ್ಜಿ ಪರೀಕ್ಷೆ ಬರೆಯಲು ಆಧಾರ್ ಕಾರ್ಡ್ ಅವಶ್ಯಕತೆ ಇದ್ದು ಆಧಾರ್ ಕಾರ್ಡ್ ಸಿಗದೆ ಇರುವುದರಿಂದ ಆತ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಹೀಗಾದರೆ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುತ್ತಾರೆ. ಇದೇ ರೀತಿ ಸಾರ್ವಜನಿಕರಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸಲು ಬರುತ್ತಾರೆ. ಆದರೆ ಈ ರೀತಿ ತಾಲೂಕು ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸದೆ ಇರುವುದರಿಂದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗುತ್ತಾರೆ ಎಂದು ಸಾರ್ವಜನಿಕರು ಆಕ್ರೋಶವಾಗಿದೆ. ಕಾರಣ ತಿಳಿಯದು ಪದೇ ಪದೇ ಕಚೇರಿಗೆ ಅಲೆದಾಡಿಸುವುದು ಇವರ ಕೆಲಸವಾಗಿದೆ ಎಂದು ಸಾರ್ವಜನಿಕರು ದೂರುತ್ತಾರೆ. ತಾಲೂಕು ಕಚೇರಿ ಕಂಪ್ಯೂಟರ್ ಆಪರೇಟರ್ ಹೇಳುತ್ತಾರೆ, ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ, ನಾವು ಒಬ್ಬರೇ ಇರುವುದು, ಇನ್ನು ಸಿಬ್ಬಂದಿ ಅವಶ್ಯಕತೆ ಇದೆ, ತಾಲೂಕು ದಂಡಾಧಿಕಾರಿಗಳಿಗೆ ತಿಳಿಸಿ ಎಂದು ಹೇಳುತ್ತಾರೆ. ಕೊಟ್ಟಿದ್ವಿ, ಕೊಡ್ತೀವಿ, ನಾಳೆ ಬರ್ರಿ ಅಂತ. 2 ತಿಂಗಳ ಟೋಕನ್ ಕೊಡಲಿಲ್ಲ. 60ಕ್ಕೆ ಲಾಸ್ಟ್ ಬಂದಿದ್ರೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಬಂದಿದ್ವಿ. ಮತ್ತೆ 60 ಮಂದಿಗೆ ಟೋಕನ್ ಕೊಟ್ಟಿರಂತ ಯಾರಿಗೆ ಕೊಟ್ಟರು? 60 ಜನ ಎಲ್ಲ ಆಗ್ಬಿಟ್ಟಿದ್ದಾರೆ. ಆಗ್ಬಿಟ್ಟಂತೆ 39 ಒಳಗೆ ಹೋಗಿಲ್ಲ ಸರ್. ಇನ್ನು ನೋಡ್ರಿ ಮತ್ತೆ ನಾಳೆ ಬರ್ರಿ. 39 ಇಲ್ಲೇ ಇದಾರೆ. ಎಲ್ಲ ಸುಮ್ಮನೆ ಎಲ್ಲ ಕೊಟ್ಟಿವಿ, ನಾವು ಏನು ಮಾಡಕ್ರ ಅಂತ ನಾವು ಒಬ್ಬರೇ ವರ್ಕ್ ಮಾಡೋದು ಅಂತ ಹೇಳ್ತೀವಿ. ಬರೀ ಹಿಂಗೆ ನಾಳೆ ಬಾ ಅನ್ಕೊಂಡಿದ್ರೆ ಕೆಲಸ ಯಾರು ಮಾಡಿಕೊಡ್ತಾರೆ? ಒಂದು ಬೋರ್ಡ್ ಬರ್ತಾ ಹಾಕ್ಬಿಡಕ್ಕ. ಇದೇ ಕೆಲಸ ಅಡ್ಡಾಡ್ಕೊಂಡು ಬರಬೇಕಾಗತ್ತ? ಟೋಕನ್ ಈಗ ನೋಡಿ ದೂರ ಹಳ್ಳಿಯಿಂದ ಬರ್ಬೇಕು, ಹೊಲಗಳ ಕೆಲಸ ಬಿಟ್ಟು ಬರ್ಬೇಕು, ಹೌದಲ್ಲ? ಪದೇ ಪದೇ ಎಲ್ಲಿ ಅಡ್ಡಾಡೋದು? ಇವಿಗೆ ಯಾಕೆಮಲ್ಲ ಕೊಟ್ಟರೆ ಬೇಡ ಹೋಗ್ರಿ, ನೀವು ಆಮೇಲೆ ಬರ್ರಿ, ನಾಳೆ ಬರ್ರಿ, ನಾಳೆ ಬರ್ರಿ. ವಾಪಸ್ ಕಳಿಸ್ಬಿಡ್ತಾರೆ. ಎದಕ್ಕಂಗ ಐತೆ ನೋಡಿ ಈಗ 2 ತಿಂಗಳ ಸರ್. ನಾಳೆ ಬಾ ನಾಡ್ದು 2025 ಆಗಿರೋದು ಮಾಡಿಲ್ಲ. ಸಣ್ಣ ಮಕ್ಳದ ಗಂಡು ಮಕ್ಕಳು ಒಬ್ಬ ಹೆಣ್ಣು ಹುಡುಗಿ ಸರ್, ಒಂದು ಹೆಣ್ಣು ಒಂದು ಗಂಡು. ಇದೇನು ಮತ್ತೆ ಪುನಃ ಇದು ಮಾಡೋಕ್ಕಲ್ಲ, ಸ್ಕೂಲು ಸೇರ್ಸಕ್ಕಾರ? ಏನಂತಾರೆ? ನಾಳೆ ಬಾ ನಾಡ್ದು ಅಂತಾರೆ. ನಾಳೆ ಬರ್ರಿ ಅಂತ. ಎಷ್ಟನೇ ಕ್ಲಾಸ್ ಸೇರಿಸ್ತೈತಿ ಈ ಹುಡುಗಿ ಸರ್? ಈಗ 8ನೇ ಕ್ಲಾಸ್. 8ನೇ ಕ್ಲಾಸ್ ಸೇರ್ಸಕ್ಕೆ ಆಧಾರ್ ಕಾರ್ಡ್ ಆಗಿಲ್ಲ? ಆಗ್ಯದ ಸರ್. ಆಗಿರೋದನ್ನ ಇನ್ನೂ ಮತ್ತೆ ರೆಡಿ ಮಾಡ್ತೀವಿ. ಅದೇ ಅಪ್ಡೇಟ್ ಮಾಡಿ. ಅಂಗನವಾಡಿ ಮಾಡಿಸಿದಕ್ಕಾಗಿ ತಪ್ಪಾಗೈತ. ಇದನ್ನ ತಗೊಂಡು ಬರ್ಲಿ, ಇದನ್ನ ತಿದ್ಲಾವಿ ಹಳೆ ತಗೋಬರ್ರಿ ಅಂತ ಹೇಳಿದ್ರೆ ಎಲ್ಲ ಹೋಗಿತ್ತೇನೆ ಅದನ್ನೆಲ್ಲ ಹುಡುಕಾಡ್ಕೊಂಡು ತಗೊಬಂದಿ ಸರ್. ನಾವು ತಗೊಬಂದು ಇದನ್ನ ತಿದ್ದುತ್ತೀವಿ ಅಂತ ಇವರೇ ಹೇಳಿದ್ರು. ತಿದ್ದುತ್ತಾರೆ ಅಂತ ಬಂದು ಅವತ್ತು ಬಂದ್ರೆ ಏನಾಯ್ತು, ಅದು ದಾವಣಗೆರೆಗೆ ಹೋಗಮ್ಮ, ಇದು ತಿದ್ದಕ್ಕೆ ಬರೋಲ್ಲ ಅಂತ ಹೇಳಿದ್ರು. ನೋಡ್ರಿ ನಮಗೆ ದಾವಣಗೆರೆ ಗೊತ್ತಿಲ್ಲ, ನಾವೆಲ್ಲಂತ ಹೋಗ್ಬೇಕ್ರಿ ಅಂತ ಅಡ್ರೆಸ್ ಬರ್ಕೊಟ್ರು. ಅದೇ ಆಟೋ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು, ಆಟೋದವರು ಆಫೀಸ್ ಎಲ್ಲಿ ಇದೆ ಹೇಳಿ ಅಂತ ಅಷ್ಟೇ ಅವ್ರು ಬರ್ಕೊಟ್ಟಿದ್ರು. ಅಷ್ಟು ಬಿಟ್ರೆ ಏನು ಬರ್ಕೊಳ್ಳಿಲ್ಲ. ನಾನು ಒಬ್ಬಳೇ ಇಲ್ಲ ಅಂತ ಹೋಗ್ಲಿ ಸರ್ ದಾವಣಗೆರೆಗೆ. ಆ ಸಿಟಿ ನಮಗೆ ಗೊತ್ತಾಗುತ್ತಾ? ಆಗಲ್ಲ ಹಿಂಗೆ ನಿಮ್ಮಂತ ಬೇರೆ ಕಳಿಸಿದ್ವಿ. ಇಲ್ಲಿ ಹೊಸಪೇಟೆಯಲ್ಲಿ DC ಆಫೀಸ್ ಅಂತ ಹೋಯ್ತಿ, ಅಲ್ಲಿ ಹೋಗಿ ಕೇಳ್ರಿ ಹೇಳ್ತಾರೆ ಅಂತ ಹೇಳಿ. ಸರ್ ಅಲ್ಲಿ ನಾವು ಕೂಡ್ಲಿಗಿ ತಾಲೂಕಿಂದ ಬಂದೀವಿ, ಈ ಥರ ಆಗೈತೆ, ನಮಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ರಿ ಅಂತ ಹೇಳಿ ಅವರೆಲ್ಲೆಲ್ಲ ತಕ್ಕೊಂಡು ಬರೋದು. ನಾವು ಮೇಡಮ್ನ ಹತ್ರ ಹೋಗ್ಬಂತ ಹೇಳಿದ್ರು. ಅಲ್ಲಿ ನಾವು ಮಾಡ್ತೀವಿ, ಆದರೆ ಆತು ಬಿಟ್ಟರು ಬಿಟ್ಟಿದ್ದು ಅಂತ ಅವ್ರು ನಾವು ಎಲ್ಲಂತ ಮಾಡ್ತೀವಿ ಸರ್ DC ಆಫೀಸ್ ಹಂಗೆ ಹೇಳಿ ಮಾಡಿ ಸ್ಲಿಪ್ ಕೊಟ್ಟಾಗ ಸರಿ ನಿಮ್ಮ ಆಫೀಸ್ನಾಗ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ. ಈಗ ಇಲ್ಲಿ ಬಂದು ಚೆಕ್ ಮಾಡಿಸಿದ್ವಿ ನಾವು, ಈ ಥರ ಮಾಡೋದು ನೋಡಮ್ಮ, ಇನ್ನು ಮುಂದಿನ ತಿಂಗಳು 15 ಬರಮ್ಮ, ಆದರೆ ಆಕತ್ತ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಏನು ಹೇಳ್ತಾರೆ ಗೊತ್ತಿಲ್ಲ, ಡೀಟೇಲ್ ಕ್ಲಿಯರೇ ಮಾಡಿಲ್ಲ. ಅನುಮಾನ ಒಟ್ಟು ಅದಾಗುತ್ತಾ ಇಲ್ಲ, ಆಗುತ್ತಾ ಇಲ್ಲ. ಇಲ್ಲಿಗೆ 5,000 ರೂಪಾಯಿ ಖರ್ಚಾಗಿತ್ತು. ಆಧಾರ್ ಕಾರ್ಡ್ ಮಾಡ್ಸಕ್ಕೆ 5,000. ನಾವು ಕೂಲಿ ಹೋಗೋದು ಬರೋದು 200 ರೂಪಾಯಿ. 5,000 ಕೇಳ್ತಾರೆ. ಈಗ 5,000 ರೂಪಾಯಿ ಖರ್ಚಾಗಿತ್ತು. ಅವಾಗಿಂದ ಮಾಡ್ತಿರ್ತೀವಿ 3 ವರ್ಷದಿಂದ. 100 ರೂಪಾಯಿ ಇರುತ್ತೆ ಅಂತಾರೆ ಸರ್ ಇವರು. ಅದನ್ನೇ ಕೇಳ್ಬೇಕು. ಈಗ ಬಸ್ ಸ್ವಲ್ಪ ಟಿಕೆಟ್ ಮಾಡ್ಸಕ್ಕೂ 2,500 ಕೊಟ್ಟಿನಿ ಸರ್. ಅಲ್ಲೇ ಹೊರಗಡೆ ಮಾಡಿಸೋದು ಇಲ್ಲಾಂದ್ರೆ ಮಾಡಕ್ ಬರಲ್ಲ ಅಂತ ಹೇಳಿ. ಈಗ ನನ್ನ ಮಗ ಮನೆಗೆ ಹುಟ್ಟಿದ್ದ, ಹಂಗಾಗಿ ಬಸ್ ಸ್ವಲ್ಪ ಟಿಕೆಟ್ ಮಾಡಿಸಿದೆ. ಅದನ್ನೆಲ್ಲ ಕೊಟ್ಟಾದ್ಮೇಲೆ ಇದನ್ನ ಆಧಾರ್ ಕಾರ್ಡ್ ಆಗೋದು. ಇನ್ನೂ ಆಗಿಲ್ಲ. ಇಲ್ಲ ಸರ್, 5,000 ರೂಪಾಯಿ ಖರ್ಚಾಗಿ ನಾವು ದಿನ ಹೋಗಿ 200 ರೂಪಾಯಿ 3 ವರ್ಷ ಅಡ್ಡಾಡಕತ್ತೀವಿ. ಏನು ಕೆಲಸ? ಆಧಾರ್ ಕಾರ್ಡ್ ಆಗಿಲ್ಲ ಸರ್. ಆಧಾರ್ ಕಾರ್ಡ್ ಮಾಡ್ಸೋಕೆ ಎಷ್ಟು ಕೊಟ್ಟು? 130. ಅಲ್ಲಿ 130 ಆಗಿಲ್ಲ. ಸುಮ್ಮನೆ ಆಗ್ತೀವಿ ಅಂತಾರೆ.
ಫೀಸ್ ಗೌರ್ಮೆಂಟ್ ಆಧಾರ್ ತಗೋಬೇಕು. ಅಪ್ಡೇಟ್ ಮಾಡಿದಕ್ಕೂ ಕೊಡ್ರ ಅಂತ ಹೇಳಿದ್ರ, ಇಲ್ಲಿ ಅಪ್ಡೇಟ್ ಮಾಡಿದಕ್ಕೂ ಕೊಟ್ಟಿವಿ. ಅಲ್ಲಿ ಹೆಸರು ತಿದ್ದಿಸಿ ಕೊಡೋಕೆ 130 DC ಆಫೀಸ್ದಾಗ ಕೊಟ್ಟಿರಿ. ಅಲ್ಲ ಆಧಾರ್ ಅವೆಲ್ಲ ಕೊಟ್ಟಿವಿ. ಇದೆಲ್ಲ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ಮಾತಾಡ್ತೀನಿ. ಇಲ್ಲ ಅಂದ್ರೆ ಒಳಗೆ ಸಾಕಷ್ಟು ಕೆಲಸ ಐತಿ, ನಿಮ್ದು ಒಂದೇ ಎಲ್ಲ ಕೆಲಸ. ಟೋಕನ್ಸ್ ಕೊಟ್ಟಿನಿ, 40 ಟೋಕನ್ಸ್ ಮುಗಿಸ್ಬೇಕು ನಾವು. ಆಯ್ತು ಒಂದಲ್ಲ ಎರಡಲ್ಲ. ಹೇಳ್ರಿ. ಆಯ್ತು ದಿನಕ್ಕೊಬ್ರು ಬರ್ತೀರಾ? ದಿನಕ್ಕೊಬ್ರಿಗೆ ಹೇಳ್ಕೊಂಡು ಕೂಡ ನಾನು ದಿನ ಒಬ್ಬರು ಬರಲ್ಲ ಮೇಡಮ್. ನಾವು 3 ದಿವಸ ಬಂದು ವಾಪಸ್ 3 ದಿನ ಅಲ್ಲ. ನಿಂದು ಬಣವಿಕಲ್ ಬರುತ್ತೆ, ಕಾನವಸಳಿ ಹೋಬಳಿ ಬರುತ್ತೆ. ಹೌದಾ? ಕಾನವಸಳಿ ಆಧಾರ್ ಕಾರ್ಡ್ ಮಾಡ್ತಾರ ಮಾಡಲ್ಲ? ಮತ್ತೆ ಅಲ್ಲೋಗಿ ಟೋಕನ್ ಇಸ್ಕೊಂಡು ಮಾಡಿಸು. ಇಲ್ಲಿಗೆ ಬಂದು ವಾಪಸ್ ಇಲ್ಲಿ ನಾವು ಕಾನವಸಳಿ ಮಾಡಲ್ಲ. ಕಾನವಸಳಿ ಹೋಬಳಿ ಬಣವಿಕಲ್ ಕಾನವಸಳಿ ಬರುತ್ತೆ. ನೆಲಬಂದ್ಮೇಲೆ ಮೇಡಮ್. ಮತ್ತೆ ಒಂದ್ಸರಿ ಬಣವಿಕಲ್ ಅಂತ ನೆಲಬಂದ್ಮೇಲೆ ಇದು ಕೂಡ್ಲಿಗೆ ಬರ್ತದೆ, ಹೊಸಳಿಗೆ ಬರ್ತದೆ. ಹೊಸಳ್ಳಿ ಅಲ್ಲ ಮತ್ತೆ ಕೂಡ್ಲಿಗೆ ತಾಲೂಕು ಇದು ವಿಜಯನಗರ ಜಿಲ್ಲೆ. ಅವ್ರು ಫಸ್ಟಿಗೆ ಬಣವಿಕಲ್ ಅಂದ್ರೆ ಇವಾಗ ನೆಲಬೊಮ್ಮನಹಳ್ಳಿ ಅಂತ. ನೆಲಬೊಮ್ಮನಹಳ್ಳಿ ಅಂದ್ರೆ ಗುಡೇಕೋಟೆ ಹೋಬಳಿ ಬರುತ್ತೆ. ಗುಡೇಕೋಟೆ ಹೋಬಳಿವು ಕೂಡ್ಲಿಗೆ ಹೋಬಳಿವು ನಾನೇ ಮಾಡೋದು. ಬಟ್ ಆದ್ರೆ ಟೋಕನ್ಸ್ ತಗೋಬೇಕು. ಬೆಳಗ್ಗೆ 9 ಕೇಳೋಣ. ಜನ ಇಲ್ಲಿಂದ ಅಲ್ಲಿವರೆಗೂ ಇರ್ತಾರೆ. ಒಬ್ರು ಎಷ್ಟು ಜನ ಮಾಡಕ್ಕಾಗತ್ತಿ ಒಂದಿನಕ್ಕೆ? ಮತ್ತೆ 60 ಟೋಕನ್ಸ್ ಕೊಟ್ಟಿದ್ದೀನಿ. ಬೇಗ ಬಂದ್ರೆ ನಿಮ್ಗೂ ಟೋಕನ್ ಸಿಗ್ತೈತಿ. ಎಲ್ಲರೂ 6 ಗಂಟೆಗೆ ಬರ್ತೀನಿ ಅಂತೀರಿ. ಎಲ್ಲರೂ 6 ಗಂಟೆಗೆ ಬರ್ತಾರ? ಇಲ್ಲ, ಬೇಗ ಬಂದ್ರೆ ಏನಿದ್ರೆ ನಿಮ್ಗೂ ನಾನು ಟೋಕನ್ ಸಿಗ್ತೈತಿ, ಮಾಡ್ಕೊಡ್ತೀನಿ. ಈಗ 60 ಟೋಕನ್ ಇದಾವೆ, ಅವೆಲ್ಲ ಮುಗಿಸ್ಬೇಕಲ್ಲ. ಇನ್ನೊಬ್ರು ಇದೀವಿ ಆಪರೇಟರ್ ಅಲ್ಲಿ, ಇರೋದು ಒಬ್ಳು ಇದೀವಿ. ಅಲ್ಲ ಇನ್ನೊಬ್ರು ಕೇಳ್ರಿ ಮೇಡಮ್ ಅವ್ರ ಹೇಳಿದೀವಿ ಸರ್, ಅವ್ರು ಹಾಕಿಸ್ಬೇಕಲ್ವಾ? ಅವ್ರು ಹಾಕ್ಸಿದ್ರೆ ನನಗೆ ಹೆಲ್ಪ್. ಅದನ್ನ ಹೇಳ್ರಿ. ಹಿಂಗೆ ಸಮಸ್ಯೆ ಸುಮ್ಮನೆ ಇದ್ರೆ ಹೆಂಗಾಗುತ್ತೆ? ಹೇಳಿ ಸರ್, ನೀವು ಬೇಕಾದ್ರೆ ತಹಶೀಲ್ದಾರಿಗೆ ಹೇಳ್ರಿ. ಮಾತಾಡಿದ್ರೆ ನನಗೂ ಹೆಲ್ಪ್ ಆಕತಿ, ಜನಕ್ಕೂ ಹೆಲ್ಪ್. ಸುಮ್ಮನೆ ಜನ ಕಾಯೋದು ಒಬ್ರಿಗೆಲ್ಲ ಕರೆಕ್ಟ್ ಬಿಡ. ನೀವು ಹೇಳೋದು 35 ಹಳ್ಳಿ ಹೇಳ್ರಿ. ಗುಡೇಕೋಟೆ 35 ಹಳ್ಳಿ, ಕೂಡ್ಲಿಗೂ ಪ್ಲಸ್ 35 ಹಳ್ಳಿ ಬರುತ್ತೆ. 70 ಹಳ್ಳಿ ನಾನು ಒಬ್ಳೆ ಮಾಡ್ಬೇಕು. ಅದನ್ನ ಹೇಳ್ಬೇಕ್ರಿ. ಒಂದ್ ದಿನಕ್ಕೆ ಟೋಕನ್ಸ್ ಎಷ್ಟು ಅಂತ ಕೊಡಕ್ಕಾಗತ್ತೆ? ಒಂದು 2-3 ಇದ್ರೆ ಮಾಡ್ಬೋದು. ನೀವು ಅದನ್ನ ಹೇಳ್ರಿ. ಹಿಂಗೆ ನಮ್ಮ ಕೈಲಿ ಆಗಲ್ರಿ ಅಂತ ಕೊಟ್ಟಿದ್ದೀನಿ ಡೈಲಿ. ಅವಿಷ್ಟು ಮಾಡ್ಬೇಕಲ್ಲ ನಾನು. ಹೌದು. ಅಲ್ಲ ಅದನ್ನೇ ನಾವು ಹೇಳ್ರಿ. ನಮ್ಮ ಕೈಲಿ ಆಗಲ್ರಿ. ಯಾರನ್ನ ಏಜ್ ಪರ್ಸನ್ಸ್ ಬಂದ್ರೆ ವಾಪಸ್ ಕಳ್ಸಲ್ಲ, ಅವ್ರಿಗೆ ಮಾಡೇ ಕಳ್ಸಿರ್ತೀನಿ. ಬೇಗ ಬರ್ಬೇಕು. ಎಲ್ರು ಬರ್ತಾರೆ 5 ಗಂಟೆಗೆ ಬಂದಿನಿ, 6 ಗಂಟೆಗೆ ಬಂದಿನಿ ಅಂತಾರೆ. ಬೇಗ ಬಂದಿದ್ವಿ. ಅವಾಗ ಲೇಟ್ ಆಗಿದ್ರೆ ಹೆಂಗ್ ಸಿಗುತ್ತೆ ಟೋಕನ್? ಈಗ ಅಲ್ಲಿಂದ ಬಂದು ಸೈಡ್ ಕುತ್ಕೊಂಡಿರ್ತಾರೆ. ಈ ಕಡೆ ಸೈಡಿಗೆ ಕುತ್ಕೊಳ್ಳೋದಲ್ಲ, ಲೈನಲ್ಲಿ ಇರ್ಬೇಕು. ನೀನು ಹೋಗಿ ಅಲ್ಲಿ ಕೂತ್ರೆ ಹೆಂಗ್ ಸಿಗ್ತೈತಿ? ಲೈನಿಗೆ ನಿಂತ್ರೆ ಮೇಡಮ್ ಅವರ ಬರ್ತಾರೆ. ಲೈನಿಗೆ ಯಾರು ಕೊಟ್ಟಾರಪ್ಪ ಟೋಕನ್? ನಾನೇ ಅಲ್ಲ ಬೆಳಿಗ್ಗೆ ಕೊಟ್ಟಿರೋದು. ನೀವೇ ಕೊಟ್ಟಾರೆ. ಒಳಗಿರೋರಿಗೆ ಕೊಟ್ಟಿಲ್ಲ, ಕೆಲಸ ಮಾಡ್ಬೇಕು ನಾನು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಶಿವಮೊಗ್ಗ. ಕೆಆರ್ಪೇಟೆ ತಾಲೂಕಿನ ಮಂಚಿಬೀಡು ಗ್ರಾಮದಲ್ಲಿ ಈಶ್ವರ ಮತ್ತು ಬಸವೇಶ್ವರ ದೇವಾಲಯವನ್ನ ಲೋಕಾರ್ಪಣೆಗೊಳಿಸಲಾಯಿತು. ದೇವಾಲಯಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ. ದೇವಾಲಯಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳ್ ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಪುನರುಜ್ಜೀವನಗೊಳಿಸಿದ ಈಶ್ವರ ಮತ್ತು ಬಸವೇಶ್ವರ ದೇವಾಲಯಗಳನ್ನು ಲೋಕಾರ್ಪಣೆಗೊಳಿಸಿ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ದೇವಾಲಯಗಳು ಶರಣ ವೃದ್ಧ ಕೇಂದ್ರಗಳಾಗಿದ್ದು ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಸಾಕು ಎಂದರು. 11ನೇ ಶತಮಾನದಲ್ಲಿ ನಿರ್ಮಾಣವಾಗಿ ಶಿಥಿಲವಾಗಿ ನೆಲಕ್ಕೆ ಬೀಳುತ್ತಿದ್ದ ಈಶ್ವರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರು. ಸೆಸ್ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಂಚಿಬೀಡು ಶ್ರೀ ಈಶ್ವರ ದೇವಸ್ಥಾನದ ಸೇವಾ ಸಮಿತಿ ಆಡಳಿತ ಮಂಡಳಿ ಅಧ್ಯಕ್ಷ ಎಂಪಿ ದೊಡ್ಡತಮ್ಮಯ್ಯ, ಉಪಾಧ್ಯಕ್ಷ ಎಂಎಸ್ ಕೆಂಡಗಣ್ಣ, ಕಾರ್ಯದರ್ಶಿ ಎಂಸಿ ಬಸವಲಿಂಗಪ್ಪ, ಗೌರವಾಧ್ಯಕ್ಷ ಆರ್ಎಸ್ ನಾರಾಯಣಗೌಡ, ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷ ಸುಜೇಂದ್ರ ಕುಮಾರ್, ಉದ್ಯಮಿಗಳಾದ ನಂದಿನಾಥಪುರ ರಾಜೇಂದ್ರ, ನಿರಂಜನ್, ಸಂಧ್ಯಾ, ಸೋಮಶೇಖರ್, ಎಂಆರ್ ಬಸವಲಿಂಗಸ್ವಾಮಿ, ಶಿಲ್ಪಿಗಳಾದ ಪ್ರವೀಣ್, ಜಯಕೀರ್ತಿ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾಡಿನ ಖ್ಯಾತ ವೀರಭದ್ರ ನೃತ್ಯಪಟು ಡಾಕ್ಟರ್ ಕುಂದೂರು ಜಗದೀಶ್ ಅವರು ನೀಡಿದ ಆಕರ್ಷಕ ವೀರಗಾಸ ನೃತ್ಯ ಪ್ರದರ್ಶನವು ಸಾರ್ವಜನಿಕರ ಗಮನ ಸೆಳೆಯಿತು. ಗ್ರಾಮಕ್ಕೆ ಆಗಮಿಸಿದ ಅತಿಥಿಗಳು ಹಾಗೂ ಹರಗೂರು ಚರಮೂರ್ತಿಗಳನ್ನು ಜನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ಪೂರ್ಣ ಕುಂಭ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು. ದೇವಾಲಯಗಳು ಶ್ರದ್ಧಾ ಭಕ್ತಿಯ ಕೇಂದ್ರಗಳಾಗಿ ಮಾರ್ಪಾಟನ್ನ ಹೊಂದಿರುವಂತಹದ್ದು. ದೇವಾಲಯಗಳನ್ನ ನಾವು ಗಮನಿಸಬೇಕು. ಒಂದಾನೊಂದು ಕಾಲದಲ್ಲಿ ದೇವಾಲಯಗಳು ನ್ಯಾಯಾಲಯಗಳಂತೆ ಕೆಲಸವನ್ನ ಮಾಡಿರುವಂತಹದ್ದು. ಅಂದ್ರೆ ಊರಿನಲ್ಲಿರುವಂತ ಎಷ್ಟೋ ವ್ಯಾಜ್ಯಗಳನ್ನ, ಕುಟುಂಬದ ಸಮಸ್ಯೆಗಳು ಎಲ್ಲಿ ಬಗೆಹರಿತಾ ಇತ್ತು ಅಂದ್ರೆ ಅದು ದೇವಾಲಯಗಳಲ್ಲಿ ಬಗೆಹರಿತಾ ಇರುವಂತ ಕೆಲಸ ಆಗ್ತಾ ಇತ್ತು. ಕೇವಲ ನ್ಯಾಯಾಲಯಗಳಂತೆ ಕೆಲಸ ಮಾಡಲಿಲ್ಲ ನಮ್ಮ ದೇವಾಲಯಗಳು. ಬಹಳ ಮುಖ್ಯವಾಗಿ ಆಧುನಿಕ ಜಗತ್ತಿನಲ್ಲಿ ಇವತ್ತು ಶಿಕ್ಷಣ ಅಂತ ಕರಿತಾ ಇದೀವಲ್ಲ, ಇವತ್ತು ಶಿಕ್ಷಣ ವ್ಯವಸ್ಥೆಗೆ ತನ್ನದೇ ಆಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿದ್ದಾವೆ. ಬಹಳ ಹಿಂದಿನ ಕಾಲದಲ್ಲಿ ಎಷ್ಟೋ ಹಿರಿಯ ನಾಗರಿಕರಿದ್ದೀರಾ ಇಲ್ಲಿ, ನೀವೆಲ್ಲ ಎಷ್ಟೋ ಜನರು ಕಲ್ತಿರೋದು ಎಲ್ಲಿ ಅಂತಂದ್ರೆ ಅದೇ ದೇವಾಲಯಗಳಲ್ಲಿ ಅಂತಕ್ಕಂಥದ್ದು. ಒಂದೊಂದು ಕಾಲದಲ್ಲಿ ಈ ದೇವಾಲಯಗಳು ಶೈಕ್ಷಣಿಕ ಕೇಂದ್ರಗಳಾಗಿ ಕೆಲಸವನ್ನ ಮಾಡಿದಂತಹದ್ದು. ಅಷ್ಟೇ ಅಲ್ಲ, ದೇವಾಲಯಗಳು ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಉಳಿಸುವಂತ, ಬೆಳೆಸುವಂತ ಪೋಷಣಾ ಕೇಂದ್ರಗಳಾದಂತಹದ್ದು.
ಎಷ್ಟು ಅದ್ಭುತವಾಗಿರುವಂತಹದ್ದು ನೋಡಿ. ಅಲ್ಲಿರುವಂತ ಕಲೆ ಇವತ್ತಿನೂ ಸಹ ಎಷ್ಟೋ ಯಂತ್ರಗಳು ಉಪಕರಣಗಳು ಬಂದಿದ್ದಾವೆ. ಬೇಲೂರು, ಹಳೇಬೀಡು, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಇಂತಹ ಒಂದು ಅನೇಕ ಗುಹಾಂತರ ದೇವಾಲಯಗಳನ್ನ ನಾವು ಗಮನಿಸಿದಾಗ ಅಲ್ಲಿರುವಂತ ನಮ್ಮ ಭಾರತದ ಭವ್ಯ ಪರಂಪರೆಯ ಸಂಸ್ಕೃತಿಯನ್ನ ಎತ್ತಿ ತೋರಿಸುವಂತ ಕೆಲಸ ಈ ದೇವಾಲಯಗಳಿಂದ ಆಗಿರುವಂತಹದ್ದು. ಅಂದ್ರೆ ದೇವಾಲಯಗಳು ಅಂತಕ್ಕಂಥದ್ದು ಕೇವಲ ಧರ್ಮ ಜಾಗೃತಿಯನ್ನ ಉಂಟು ಮಾಡಲಿಲ್ಲ, ಇಡೀ ಸಮಸ್ತ ನಾಗರಿಕತೆ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡಿ ಅದನ್ನ ಒಂದು ಪೀಳಿಗೆಯಿಂದ ನಿರಂತರವಾಗಿ ಇನ್ನೊಂದು ಪೀಳಿಗೆಗೆ ಅದು ಸಂವಹನವಾಗುವಂತೆ ನಡೆಸಿಕೊಂಡು ಬಂದಿರುವಂತಹದ್ದು. ಅಷ್ಟರ ಮಟ್ಟಿಗೆ ದೇವಾಲಯಗಳು ಅಂತಕ್ಕಂಥದ್ದು ನಿಜಕ್ಕೂ ಮನುಷ್ಯನ ಅವಿಭಾಜ್ಯ ಅಂಗವಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೂರಿನಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣ ಆಗಿದೆ. ನೀವು ದೇವಾಲಯ ಭಕ್ತರ ಬರವನು ಪ್ರಾಣ ಜೀವಾಳವಯ್ಯ ಬಸವಾದಿ ಪರಮತರನ್ನ ಜಗತ್ತಿನ ಎಲ್ಲ ದಾರ್ಶನಿಕರು ಸಹ ಸ್ಮರಿಸಿಕೊಳ್ಳುತ್ತಾ, ಪರಮ ಪೂಜ್ಯ ಗುರುಗಳನ್ನು ಸಹ ಸ್ಮರಿಸಿಕೊಳ್ಳುತ್ತಾ, ಕೇರ್ಪೇಟೆ ತಾಲೂಕಿನ ಮಂಚಿಬೀಡು ಗ್ರಾಮಕ್ಕೆ ಈಗಾಗಲೇ ನಾನು ಒಂದು 15-20 ವರ್ಷದಿಂದ ಬರ್ತಾ ಇರ್ಬೋದು ಅಂತ ಗೊತ್ತಾಗಿದೆ. ಜನರಿಗೆ ಗೊತ್ತು, ಅವರಿಗೆ ನಿರೂಪಣೆ ಮಾಡಲಿಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಇರಲಿ, ಪರಮ ಪೂಜ್ಯರಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ರೂಪಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಸತ್ಕೀರ್ತಿ ನಾಥ ಸ್ವಾಮೀಜಿಯವರಲ್ಲಿ, ಪೀಠಾಧ್ಯಕ್ಷರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮಂಡ್ಯ ಅವರಲ್ಲಿ, ಶ್ರೀ ಮಂದಿರದ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ದಯಮಾಡಿಸಬೇಕಾಗಿತ್ತು. ಅವರು ನಾವು ಸಹ ನಿನ್ನೆ ಕಾನಪುರ ದೇಗುಲ ಮಠದಲ್ಲಿ ಪೂಜ್ಯರ ಲಿಂಗೈಕ್ಯರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಪೂಜ್ಯರಾಗಿರ್ತಕ್ಕಂತಹ ನಮ್ಮ ಆತ್ಮೀಯವಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮಂದಿರ ಪ್ರಣವ ಸ್ವರೂಪಿ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರ ಆಶೀರ್ವಚನಗಳನ್ನು ಸಹ ಕೇಳಬೇಕು. ಅವರಲ್ಲಿ ಮತ್ತೊಬ್ಬರು ನಮ್ಮ ಆತ್ಮೀಯ ಪೂಜ್ಯರಾಗಿರ್ತಕ್ಕಂತಹ ಇದೀಗ ತಾನೇ ನಾವು ಸಹ ಬಂದ್ವಿ, ಪೂಜ್ಯ ಶ್ರೀಮಂದಿರ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮೀಜಿ ಅವರು, ಪೀಠಾಧ್ಯಕ್ಷರು ರಾಮಯೋಗೇಶ್ವರ ಬೇಬಿ ಬೆಟ್ಟ ಅವರಲ್ಲಿ, ಮತ್ತು ಪೂಜ್ಯ ಶ್ರೀ ಶರಣ ಬ್ರಹ್ಮ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರು, ಅವರು ಸಹ ನಾವು ಅವರು ಸೇರ್ತಾ ಇತ್ತು ಅವರಲ್ಲಿ, ಬಾಳೆಹೊಳು ಶಾಖಾ ಮಠ ಅವರಲ್ಲಿ, ಮತ್ತು ಪೂಜ್ಯ ಶ್ರೀರಂಜನ ಪ್ರಣವ ಸ್ವರೂಪಿ ಚನ್ನವೀರಯ್ಯ ಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಗೋವಿಮಠ ಕಾಪನಹಳ್ಳಿ ಅವರಲ್ಲಿ. ಇದೀಗ ತಾನೇ ನಿಮ್ಮೆಲ್ಲರೂ ಸಹ ಕುರಿತು ತಮ್ಮ ಮಾತುಗಳನ್ನ ಆಡೋದ್ರ ಮುಖಾಂತರವಾಗಿ ತಾಯಂದಿರನ್ನು ಹೆಚ್ಚಿಸತಕ್ಕಂತಹ ಬಿ ಕೆ ಸವಿತಾಕರ್ ಅವರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಕೇರ್ಪೇಟೆ ಅವರಲ್ಲಿ, ವೇದಿಕೆ ಬೆಳೆತಕ್ಕಂಥ ಎಲ್ಲ ಗಣ್ಯರಲ್ಲಿ, ನಿಂತು ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ, ಮಾತೆಯರಲ್ಲಿ, ಮಹನೀಯರಲ್ಲಿ, ಮಕ್ಕಳಲ್ಲಿ ಶರಣು ಶರಣಾರ್ಥಿಗಳು. ಗ್ರಾಮಕಾಳ ವ್ಯಾಪ್ತಿನಲ್ಲಿ ಶಾಲಾ ಒಂದು ಮೈದಾನವನ್ನ ಒಟ್ಟಿಸಿಕೊಂಡ ಸಂದರ್ಭದಲ್ಲಿ ಯಾರ ಮುಲಾಜಿಗೂ ಒಳಪಡದೇ ನಿರ್ದಾಕ್ಷಿಣ್ಯವಾಗಿ ಅದನ್ನ ಒಟ್ಟುವರಿನ ತೆರವು ಮಾಡಿಸುವಂತ ಕೆಲಸ ಮಾಡಿದ್ರು. ಇತ್ತೀಚೆಗೆ ಬಂದಂತ ಅನೇಕ ಅಧಿಕಾರಿಗಳಿಗೂ ಸಹ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದಲ್ಲೇ ಆಗಿರ್ಲಿ ಬೇರೆ ಯಾರೇ ಬಂಧುಗಳಿಗೂ ಸಹ ಕೆರೆ ಒಟ್ಟುವರಿ ವಿಚಾರದಲ್ಲಿ ನಾವ್ಯಾರು ಸಹ ಅದಕ್ಕೆ ಮುಲಾಜು ಉಳ್ಕೊಳ್ಳೋದು ಮಾಡದೆ ಅನ್ನೋ ಮಾತನ್ನ ಶಾಸಕನಾಗಿ ಅವ್ರಿಗೂ ಸಹ ಪದೇ ಪದೇ ಹೆಚ್ಚಿನದಾಗಿ ಹೇಳ್ತಾ ಇದ್ದೀವಿ. ಜೊತೆಗೆ ಇರುವ ದೇವಸ್ಥಾನದ ತಮಗೆಲ್ಲ ಗೊತ್ತಿದೆ, ಎಲ್ಲಿ ದೇವರಿರ್ತಾನೆ ಅಲ್ಲಿ ಭಕ್ತಿ ಬಹುತೇಕ ಭಕ್ತಾದಿಗಳು ಜಾಸ್ತಿ ಹೋಗ್ತಾರೆ. ಸಮಾಜ ಕಂಟಕ ಸಮಾಜಘಾತಕ ಕೆಲಸಗಳು ಜಾಸ್ತಿಯಾಗಿ ನಡೆಯಲ್ಲ. ದೇವರ ಒಂದು ಮರೆಯುವ ದೇವರ ಕೊನೆಗೆ ಆ ದೇವರ ಬೈದಿಂದಾರು ಸಹ ನಡೆಯಲ್ಲ ಅನ್ನೋ ಮಾತು ನಮ್ಗೆಲ್ಲರೂ ಗೊತ್ತಿರುವಂತ ವಿಚಾರ. ಮತ್ತೊಂದು ಮಾತು ಹೇಳೋದು, ಇವತ್ತು ಗ್ರಾಮದ ನಮ್ಮ ತಾಯಂದಿರು ಅಕ್ಕ ತಂಗಿಯರು ತಮ್ಮ ಒಂದು ಕಾರ್ಯಕ್ರಮಗಳನ್ನ ದೇವಸ್ಥಾನದಲ್ಲಿ ಆವರಣದಲ್ಲಿ ಮಾಡಿ ಅಂತ, ನಿಜ ಒಂದು ದೇವರಲ್ಲಿ ಭಕ್ತಿ ಮತ್ತು ಭಕ್ತಿಗೀತೆಗಳನ್ನ ಆಡೋದ್ರಿಂದ ನಮ್ಮ ಮನಸ್ಸು ಸಹ ಶುಭ್ರ ಆಗುತ್ತೆ, ಬದ್ಧತೆಯಿಂದ ಒಂದು ಜೀವನವನ್ನು ನಡೆಸಬಹುದು ಅನ್ನೋ ಮಾತನ್ನು ಸಹ ಹೇಳಿದರೆ, ಅವೆಲ್ಲರಿಗೂ ಸಹ ಸಮಾಜಕ್ಕೆ ಉತ್ತಮವಾದ ಮಾರ್ಗದರ್ಶನ ಇರುವಂತಹ ಒಂದು ಸಂದೇಶ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಅವೆಲ್ಲರೂ ಸಹ ನಾನು ಇವತ್ತು ಈ ಸಂದರ್ಭ ಈಗ ಗ್ರಾಮಕ್ಕೆ ಮೊನ್ನೆನೇ ಬರಬೇಕಾಗಿತ್ತು, ನಮಗೂ ಅನೇಕ ಕಾರಣದಿಂದ ಬರಕ್ಕಾಗ್ಲಿಲ್ಲ. ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ನಮ್ಮ ಗುರುಗಳು ಎಲ್ಲಾ ಗುರುಗಳಿಗೂ ಸಹ ವೇದಿಕೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂದರ್ಭ ಇದು. ಒಂದೊಂದು ಮಾತನ್ನ ಈ ಸಂದರ್ಭ ಹೇಳ್ತಾ, ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯವರು
ಪದೇ ಪದೇ ಬಂದು ಇಲ್ಲ ನನಗೆ ಇವತ್ತು ಬರ್ತಾ ಇರೋದು ಒಬ್ಬ ಶಾಸಕ, ವಿರೋಧ ಪಕ್ಷ ಶಾಸಕ, ಅನುದಾನ ತುಂಬಾ ಕಮ್ಮಿ ಇದೆ. ಬಂದಂತ ಅನುದಾನದಲ್ಲಿ 422-23 ಹಳ್ಳಿ ಇದೆ. ಹೆಚ್ಚು ಕಮ್ಮಿ 350-60 ಹಳ್ಳಿಗೆ ಅಷ್ಟು 10 ಲಕ್ಷ 15 ಲಕ್ಷ ಹಾಕಿದ್ದೀವಿ. ಗ್ರಾಮೀಣ ಪ್ರದೇಶದ ರಸ್ತೆ ವಿಚಾರಕ್ಕೆ ಒಂದು ನಮ್ಮ ಬಸವಲಿಂಗಪ್ಪ ಅವರ ಒಂದು ತುಂಬಾ ಬೇಡಿಕೆ ಇದ್ದ ಸಂದರ್ಭದಲ್ಲಿ ತಮ್ಮ ಗ್ರಾಮದ ರಸ್ತೆಗೆ, ಮಂಚಿಬೀಡಿಗೆ ಗ್ರಾಮದ ರಸ್ತೆಗೆ ಒಂದು 15 ಲಕ್ಷ ಹಾಕಿದ್ವಿ. ದೇವಸ್ಥಾನದ ಜೀರ್ಣೋದ್ಧಾರಕ್ಕೂ ಸಹ ಮೊದಲನೇ ಬಾರಿ 3 ಲಕ್ಷ ಕೊಟ್ಟಿದೆ. ಇವಾಗ ಒಂದು 5 ಲಕ್ಷ ಕೊಟ್ಟಿದ್ದೀನಿ. ಅಲ್ಲ ಗುರುಗಳೇ, ಕೊಟ್ಟಿದ್ದೀವಿ. ಇಲ್ಲಿ ಕೊಟ್ಟಿದ್ದೀವಿ. ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಒಂದು ಗ್ರಾಮದ ನಾವು ಏನೇ ಆದ್ರೂ ಯಾವುದೇ ಹುದ್ದೆಯಲ್ಲಿರಲಿ ಅಥವಾ ಯಾವುದೇ ಸ್ಥಾನದಲ್ಲಿರಲಿ ಅಥವಾ ಏನ್ ಬೇಕಾದ್ರೂ ಆಗಿರಲಿ, ಮುಂದೆ ಮದುವೆ ಆಗ್ತವೆ, ಮಕ್ಕಳಾಗ್ತವೆ. ಆದರೆ ನಮ್ಮ ಮಕ್ಕಳನ್ನ ನಾವು ಬೆಳೆಸೋ ಹಂತದಲ್ಲಿ ಅವರು ಏನು ಮಾರ್ಗದರ್ಶನ ನೀಡಿದ್ರಲ್ಲ ಅದನ್ನು ಮಾಡಲಿಲ್ಲ ಅಂತಂದರೆ ಎಷ್ಟೊಂದು ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ. ಅದು ನನ್ನ ವೈಯಕ್ತಿಕವಾಗಿಯೂ ಹಾಗೂ ನಾನು ಬೇರೆ ಕಡೆ ನೋಡ್ತಾ ಇರೋಂಥ ವಿಚಾರಗಳಲ್ಲಿ ಗಮನಿಸಿದ್ದೀನಿ. ಅದರಿಂದ ನಾನು ಆಗಲೇ ಹೇಳ್ತಿದ್ದೆ, ನಾನು ಮಾತಾಡೋಕ್ಕಿಂತ ಸ್ವಾಮೀಜಿಗಳು ಮಾತಾಡೋದು ಒಳ್ಳೆಯದು. ಯಾಕೆಂದರೆ ಸ್ವಾಮೀಜಿಗಳ ಹತ್ರ ತುಂಬ ಮನೆ ಮುಟ್ಟುವಂತೆ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಹೇಳುವಂಥ ವಿಚಾರಗಳು ತುಂಬ ಇರ್ತವೆ. ಅವ್ರು ಕೇಳಬೇಕು ಅಂತ ಅಂದರೆ ಅದೊಂದು ಪುಣ್ಯ ಆಗೋದು ಕೆಲಸ ಆಗಿರ್ತದೆ. ಸ್ವಾಮೀಜಿಗಳ ವಿಚಾರಗಳು ಅಷ್ಟೊಂದು ಮಹತ್ವಪೂರ್ಣವಾಗಿರ್ತದೆ, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕಾದಂಥ ವಿಚಾರಗಳಾಗಿರ್ತದೆ. ಈಗ ದೇವಸ್ಥಾನಗಳಿಗೆ ದೇವಸ್ಥಾನ ಅಥವಾ ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ ಇದೊಂದು ದೊಡ್ಡ ಅಗಾಧವಾದಂಥ ಒಂದು ವಿಚಾರ. ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ದಿನಗಟ್ಟಲೆ ಮಾತಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ದೇವಸ್ಥಾನನ ಒಂದು ಕಟ್ಕೊಳ್ಳುವಂಥ ಉದ್ದೇಶ, ನಾವು ಎಲ್ಲರೂ ಬೇರೆ ಬೇರೆ ಉದ್ಯೋಗದಲ್ಲಿ ಇರ್ತೀವಿ, ಬೇರೆ ಬೇರೆ ಮನಸ್ಥಿತಿಯನ್ನು ಹೊಂದಿರ್ತೀವಿ. ಆದರೆ ದೇವರದ ವಿಚಾರ ಬಂದಾಗ, ಧರ್ಮದ ವಿಚಾರ ಬಂದಾಗ ನಮ್ಗೇನಾಗ್ತದೆ, ಒಂದು ನಮ್ಮನ್ನು ನಿರ್ದಿಷ್ಟವಾಗಿ ಒಂದು ವಿಚಾರದಲ್ಲಿ ಹಿಡಿದಿಡುವಂಥ ಒಂದು ಸ್ಥಳ ಆಗ್ತದೆ ದೇವಸ್ಥಾನ. ನಮಗೆ ಅನೇಕ ಸಮಸ್ಯೆಗಳು ಬಂದಾಗ ನಾವು ಕೊನೆಗೆ ಹೋಗೋದು ದೇವಸ್ಥಾನಕ್ಕೆ. ಯಾಕಪ್ಪ ಅಂತಂದರೆ ದೇವಸ್ಥಾನದಲ್ಲಿ ಹೋದರೆ ನಮಗೆ ಕೆಲವು ದೇವರು ನಮಗೆ ಮೊದಲು ಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ, ಆನಂತರ ದಾರಿಯನ್ನು ತೋರಿಸ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಸಾಮಾನ್ಯವಾಗಿ ಏನಾಗ್ತದೆ, ಎಂಥವರೇ ಇದ್ರೆ ಒಬ್ಬರನ್ನೊಬ್ರು ದ್ವೇಷ ಮಾಡುವಂಥ ಮನೋಭಾವನೆ ಇರೋದಿಲ್ಲ. ಆ ಮನೋಭಾವನೆ, ಈ ಕೆಟ್ಟ ವಿಚಾರಗಳನ್ನು ನಾವು ಸಾಮಾನ್ಯವಾಗಿ ದೇವಸ್ಥಾನದ ಆ ಒಂದು ಪ್ರದೇಶದಿಂದ ಬಿಟ್ಟು ದೇವಸ್ಥಾನದ ಒಳಗಡೆ ಇರ್ತೀವಿ. ಇವೊಂದು ಒಳ್ಳೇದಾಗ್ತದೆ. ಅದೇ ರೀತಿ ಯಾವ ದೇವಸ್ಥಾನದಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಉಡುಪಿ ಪತ್ರಿಕಾ ಭವನದಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಜೂನ್ 24ರಂದು ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪತ್ರಿಕಾ ಭವನ ಸಮಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ, ಜಿಲ್ಲಾ ಆಸ್ಪತ್ರೆ NCD ವಿಭಾಗ ಉಡುಪಿ, ಜಿಲ್ಲಾ ಸರ್ವೇಕ್ಷಣಾ ಘಟಕ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಡುಪಿ, ಆದರ್ಶ ಆಸ್ಪತ್ರೆ ಉಡುಪಿ, ಪ್ರಸಾದ್ ನೇತ್ರಾಲಯ ಉಡುಪಿ ಇವುಗಳ ಸಹಯೋಗದೊಂದಿಗೆ ಪತ್ರಕರ್ತರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಬುಧವಾರ ಉಡುಪಿ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಬಸವರಾಜ್ ಹುಬ್ಬಳ್ಳಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ 2026-27ನೇ ಸಾಲಿನ ಸದಸ್ಯತ್ವ ಕಾರ್ಡುಗಳನ್ನು ವಿತರಿಸಲಾಯಿತು. ಜಿಲ್ಲಾ ಸರ್ಜನ್ ಡಾಕ್ಟರ್ H ಅಶೋಕ್ ಮಾತನಾಡಿದರು. ಶಿಬಿರದಲ್ಲಿ ಮಧುಮೇಹ, ರಕ್ತದೊತ್ತಡ, ECG, ಹಿಮೋಗ್ಲೋಬಿನ್ ಪರೀಕ್ಷೆ, ಕೊಲೆಸ್ಟ್ರಾಲ್, ಕಣ್ಣಿನ ಪರೀಕ್ಷೆಗಳನ್ನು ನಡೆಸಲಾಯಿತು. ಅಸಾಂಕ್ರಾಮಿಕ ರೋಗಿಗಳ ಬಗ್ಗೆ, ಜೀವನ ಶೈಲಿ ಮಾರ್ಪಾಡು ಬಗ್ಗೆ ಮಾಹಿತಿ, ಫಿಸಿಯೋಥೆರಪಿ, ತಂಬಾಕು ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಶಿಬಿರದಲ್ಲಿ 100ಕ್ಕೂ ಅಧಿಕ ಪತ್ರಕರ್ತರು ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಗುಡಿಗೊಂಡನಹಳ್ಳಿ ಗ್ರಾಮದಲ್ಲಿ JJM ಓವರ್ ಟ್ಯಾಂಕ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಗುಡಿಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದ ಪಕ್ಕದಲ್ಲೇ JJM ಓವರ್ ಟ್ಯಾಂಕ್ ನಿರ್ಮಾಣ ಗ್ರಾಮದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಡಿಗೊಂಡನಹಳ್ಳಿ ಗ್ರಾಮದ ಕಾಂತರಾಜ್ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಅವರು, ತನ್ನ ತಾತ ಬಡವರ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಮಕ್ಕಳ ಆಟದ ಮೈದಾನಕ್ಕಾಗಿ ದಾನವಾಗಿ ನೀಡಿದ್ದಾರೆ. ಆದರೆ ಶಾಲೆಗೆ ನೀಡಿದ ಜಾಗದಲ್ಲಿ JJM ಓವರ್ ಟ್ಯಾಂಕ್ ನಿರ್ಮಾಣ ಮಾಡುತ್ತಿದ್ದು, ಇವರುಗಳು ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಶಾಲೆಯ ಆವರಣ ತುಂಬಾ ಕಿರಿದಾಗಿದ್ದು, ಇದರಲ್ಲಿ ಇನ್ನೂ ಗ್ರಂಥಾಲಯ, ಲ್ಯಾಬ್, ಶೌಚಾಲಯ, ಕಟ್ಟಡ
ಕಟ್ಟಡಗಳು ಮುಂದೆ ಕಟ್ಟಬೇಕಾಗುತ್ತದೆ. ಆದರೆ ಸ್ಥಳೀಯ ಅಧಿಕಾರಿಗಳು ಈ ಜಾಗದಲ್ಲಿ ಓವರ್ ಟ್ಯಾಂಕ್ ಕಟ್ಟಿ ಶಾಲಾ ಆವರಣ ಇಲ್ಲದಂತೆ ಮಾಡಿರುತ್ತಾರೆ ಮತ್ತು ಇಲ್ಲಿ ಟ್ಯಾಂಕ್ ನಿರ್ಮಾಣದ ಹಂತದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಅಪಾಯ ಉಂಟಾಗುವ ಭೀತಿ ಇರುತ್ತದೆ ಅಥವಾ ಕಳಪೆ ನಿರ್ಮಾಣದ ಸಂದರ್ಭದಲ್ಲಿ ಟ್ಯಾಂಕ್ ಕುಸಿಯುವ ಆತಂಕ ಇರುತ್ತದೆ. ನಿರ್ಮಾಣದ ಕಾಮಗಾರಿ ನಡೆಯುವಾಗ ಭಾರಿ ಸ್ತಬ್ಧ ಹಾಗೂ ಧೂಳು ಮಕ್ಕಳ ಓದಿಗೆ ತೊಂದರೆ ಉಂಟಾಗಬಹುದು. ಆದ್ದರಿಂದ ತಾಲೂಕು ಆಡಳಿತ ಜನಪ್ರತಿನಿಧಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಓವರ್ ಟ್ಯಾಂಕ್ ನಿರ್ಮಾಣವನ್ನು ತಕ್ಷಣ ನಿಲ್ಲಿಸಿ ಬೇರೆ ಕಡೆ ಸರ್ಕಾರಿ ಜಾಗದಲ್ಲಿ ಟ್ಯಾಂಕ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ತಿಳಿಸಿದರು. ಬಡ ಮಕ್ಕಳು ಸ್ಕೂಲು ಗೌರ್ಮೆಂಟ್ ಕೊಟ್ಟಿದ್ದು ಇದು ಇಲ್ಲಿಗೆ ಓವರ್ ಟ್ಯಾಂಕ್ ಕಟ್ಟಕ್ಕೆ ಬಂದವ್ರೆ ಭಾರಿ ಅನ್ಯಾಯ ಆಗ್ತೈತೆ. ಏನಾರ ಕಳಪೆ ಕಾಮಗಾರಿ ಆಗಿ ಇಂಗ್ಲೀಷ್ ಮೀಡಿಯಮ್ ಬಂದೈತೆ. ಎಲ್ಲ ಮಕ್ಕಳುಗಳು 5-6 ಟೀಚರ್ಗಳು ಎಲ್ಲ ಇದ್ದಾರೆ. ಜೇನು ಕಟ್ಟಿ ಇಬ್ಬರು ಸತ್ತೋದ್ರು. ಇಲ್ಲಿ ಹಾವುಗಳೆಲ್ಲ ಇದೆ. ಆಮೇಲೆ ಈ ಕಳಪೆ ಕಾಮಗಾರಿ ಆಗಿ ಏನಾರ ನೀರು ಓವರ್ ಟ್ಯಾಂಕಿಗೆ ಏನಾರು ಡಂಪ್ ಆಗಿ ಬಿದ್ದರೆ ಯಾರು ಜವಾಬ್ದಾರರು? ಕಳಪೆ ಕಾಮಗಾರಿ ಆಗಿದ್ರೆ ಯಾರು ಜವಾಬ್ದಾರರು? ಜೇನು ಏನಾರು ಕಟ್ಟಿದ್ರೆ ಯಾರು ಜವಾಬ್ದಾರರು? ನೀರು ಯಾವಾಗಲೂ ಹರಿಯುತ್ತೆ, ಜೇನುಗಳು ಕಟ್ತವೆ. ಈಗ ಮಕ್ಕಳಿಗೆ ಈ ರೂಮ್ಗಳು ಬಂದವೆ, ಇಂಗ್ಲೀಷ್ ಸ್ಕೂಲ್ ಬಂದೈತೆ, ಆಮೇಲೆ ಗ್ರಂಥಾಲಯದ್ದು ಕಟ್ಟಬೇಕು, ಕಂಪ್ಯೂಟ್ರ್ ಕ್ಲಾಸ್ ಕಟ್ಟಬೇಕು, ಆಟ ಆಡೋಕ್ಕೆ ಮೈದಾನನೇ ಇಲ್ಲ. ಅಂಥದ್ರಲ್ಲಿ ಇವರು ಓವರ್ ಟ್ಯಾಂಕ್ ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟು ನಾನೇ ಪರ್ಮಿಷನ್ ಕೊಟ್ಟಿರೋದು, ಯಾರು ಏನು ಕೆಮ್ಮಂಗಿಲ್ಲ ಅಂತ PDOಗಳು ನನ್ನೇ ಎದುರಿಸಿರು, ನನ್ನೇ ಭಯಪಡಿಸಿರು. ಇದು ನಮ್ಮ ತಾತ ದಾನವಾಗಿ ಕೊಟ್ಟಿರೋ ಜಮೀನು, ನಮ್ಮ ತಾತನ ಹೆಸರಲ್ಲೇ ಇದೆ. ಇದು ನಾವು ಕೊಟ್ಟಿರೋದು ಬಡ ಮಕ್ಕಳು. ಅಲ್ಲಿ ನಾವು ಸಾಯ್ತೀವಿ, ಎಲ್ಲರೂ ಸಾಯ್ತಾರೆ. ಈ ಸ್ಕೂಲು ಮತ್ತು ದೇವಸ್ಥಾನ ಇರೋದು ಬಡ ಮಕ್ಕಳಿಗೋಸ್ಕರ. ದಯವಿಟ್ಟು ನ್ಯಾಯ ಕೊಡಿಸ್ಬೇಕಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಮಂಜು, ಗುರುಗದಹಳ್ಳಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಕುರಿತಂತೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಉಡುಪಿ ಪತ್ರಿಕಾ ಭವನದಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ತಿಪಟೂರು ತಾಲೂಕಿನ ಹೊನ್ನಹಳ್ಳಿ ಹೋಬಳಿಯ ಗುಡಿಗೊಂಡನಹಳ್ಳಿ ಗ್ರಾಮದಲ್ಲಿ ಜೆಜೆಎಂ ಓವರ್ ಟ್ಯಾಂಕ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.